ಮಂತ್ರಿಯವರು ಹೇಳಿದ್ದಾರೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇದ್ರಿಂದ ಅದನ್ನೇ ಮಾತಾಡ್ತಿಲ್ಲ ಅಂತ ಅಲ್ಲ ಅಭಯ್ ಪ್ರಸಾದ್ ಒಂದೇ ನಿಮಿಷ ಪ್ರಶ್ನೆ ಅವ್ರದ್ದು ಅರವಿಂದ್ ಒಂದೇ ನಿಮಿಷ ಮುಗೀತು ಅಲ್ಲ ಕೂತ್ಕೊಳ್ಳಿ ಆಯ್ತು ಎಲ್ಲ ಗೊತ್ತಿದೆ ನಮ್ ಬಜೆಟ್ ಅಲ್ಲಿ ಮಾತಾಡಿ ಈಗ ನೌಕರ ಸರ್ ಬಜೆಟ್ ಅಲ್ಲಿ ಮಾತಾಡಿ ಚರ್ಚೆಗೆ ಎಷ್ಟು ಕ್ವಶನ್ ಮಾತಾಡ್ತೀನಿ ಬೇಕಲ್ಲ ರಾತ್ರಿನಲ್ಲಿ 1000 ಕೋಟಿ ಪೆಂಡಿಂಗ್ ಇದೆ. ಇಟ್ಸ್ ಅನ್ ಆಕ್ಟ್. ಸರ್ಕಾರದ ಕೇಂದ್ರ ಸರ್ಕಾರ ಕೊಡ್ತಾರೆ ತಿಂಗಳು ಕೊಡಕ್ಕೆ ನಿಮ್ಗೆ ಒಳ್ಳೆ ಹೆಸರು ತಿಂಗಳು ಕೊಡಿ ಆಯ್ತು. ಇಲ್ಲ ನಮ್ ಕೆಟ್ಟ ಹೆಸರು ಅವ್ರ ಚಿಂತೆ ಮಾಡ್ತಾ ಇದ್ದಾರೆ. ಚಿಂತೆಯನ್ನು ನಾವು ಪ್ರತಿನಿಧಿ ಇದ್ದೀವಿ. ಜನರು ಸಮಸ್ಯೆ ತಗೊಂಡಿದ್ದಾರೆ. ನಿಮ್ ದುಡ್ಡಲ್ಲ ಇದು ತಗೊಂಡಿದ್ದಾರೆ ಬೈ ಎಲೆಕ್ಷನ್. ನಿಮ್ ಸ್ವಂತ ದುಡ್ಡಲ್ಲ. ತರಿಸಿ ಗೊತ್ತಿರ್ಲಿಲ್ಲ. ಪ್ರಶ್ನೆ ಕೇಳಿರೋದು ಇನ್ಯಾಕೆ ಕೇಳೋದು ನಾವು ಇಲ್ಲಿ? ಉತ್ತರ ಇಲ್ಲ ಅಂತ ಹೇಳಿ. ಉದ್ದೇಶ ಏನು? ಒಂದು ಸರ್ಕಾರ ಕೂತ್ಕೊಳ್ಳಿ ನಮ್ಗೆ ಗೊತ್ತಿದೆ ಪೆಂಡಿಂಗ್ ಇದೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಉತ್ತರ ಅವ್ರ ಪ್ರಶ್ನೆ ಬೆಲ್ಲದ್ ಮಾತಾಡಿ ನೀವು ಸರ್. ಬಡ್ಜೆಟ್ ಆಯ್ತು, ಎಲ್ಲರಿಗೂ ಗೊತ್ತಿದೆ ಬಜೆಟ್ ಅಂತ ಹೇಳಿ. ಆಯ್ತು, ಬಡ್ಜೆಟ್ ಆಗಿದೆಯಾ? ಬೆಲ್ಲದ್ ನೆಕ್ಸ್ಟ್ ಕ್ವಶನ್. ನೀವು ಕ್ವಶನ್ ನನಗೆ ಕ್ವಶನ್ ಸರ್, ಬೇರೆಯವ್ರಿಗೆ ಇಂಟರ್ವ್ಯೂ ಆಗ್ಲಿಕ್ಕೆ ಅವಕಾಶ ಕೊಡ್ತೀರಾ? ಇಂಟರ್ವ್ಯೂ ಮಾಡ್ಲಿಕ್ಕೆ ಅಲ್ಲ ನೋಡಿ, ಕೊಡ್ತೇವೆ. ಯಾವ ಸಬ್ಜೆಕ್ಟ್ ಕೊಡ್ಬೇಕು ಇಲ್ಲ ಮತ್ತೆ ಮಾತಾಡ್ತೀನಿ. ನೆಕ್ಸ್ಟ್ ಅಭಯ್ ಪ್ರಸಾದ್. ಅಭಯ್ ಪ್ರಸಾದ್ ಈಗ ಇಲ್ಲ, ಸ್ಪೆಸಿಫಿಕ್ ಆಗಿ ಉತ್ತರ ಕೊಡಲ್ಲ. ಗವರ್ನರ್ ಅಡ್ರೆಸ್ ಅಲ್ಲಿ ಫೈನಾನ್ಸ್ ಬಜೆಟ್ ಮಾತಾಡ್ಬೇಡಿ. ಕೊಡ್ತೀವಿ. ಪ್ರಶ್ನೆಗೂ ಉತ್ತರ ಕೊಡಕ್ಕೆ ಸಮಸ್ಯೆ ನೀವು ಕೇಂದ್ರ ಪುರಸ್ಕೃತ ನೀವು ರೆವಲ್ಯೂಷನ್ ಆಫ್ ಟ್ಯಾಕ್ಸ್ 41% ಇಂದ 40% ಕೊಡ್ತಾ ಇಲ್ಲ ಹೇಳಿ. ಪ್ರಿಯಾಂಕಾ ಅವರ ಉದ್ದೇಶ ಅದೇ ಇದೆ. ನೀವು ಅದನ್ನು ಈಡೇರಿಸ್ತೀರಿ. ಮಾತಾಡಿ ಇಬ್ಬರು ಕೂತ್ಕೊಳ್ಳಿ. ನೀವು ಆಯ್ತು, ಯಾಕೆ ಅವರು ಟ್ರೈ ಮಾಡ್ತಿದ್ದಾರೆ. ಆಯ್ತು, ಮಾತಾಡಿ. ಆಯ್ತು, ನೋಡಿ, ಕೆಲವೊಂದಕ್ಕೆ ಇಗ್ನೋರೆನ್ಸ್ ಇದೆ ಮದ್ದು. ನೀವು ಪ್ರತಿಯೊಂದು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತದೆ. ಕೆಲವೊಂದು ನಿರ್ಲಕ್ಷ್ಯ ವಹಿಸಿ. ಯಾವ್ದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಮಾತು ಉತ್ತರ ಕೊಡಿ. ನಿರ್ಲಕ್ಷ್ಯವೇ ಎಲ್ಲದಕ್ಕೆ ಮದ್ದಂತ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಮಂತ್ರಿಗಳು ಏನಂತ ಹೇಳಿದ್ರು, ಸರ್ಕಾರದ ಬೊಕ್ಕಸದಲ್ಲಿ ತೊಂದರೆ ಆಗ್ತೈತಿ, ಹಾಗಾಗಿ ನೀವು ಒಂದು ನಿಮಿಷ ನಿರ್ಲಕ್ಷ್ಯ ಏನ್ ನಾವು ಕೇಳ್ತೀವಿ ಸಭಾಧ್ಯಕ್ಷರೇ. ನಾವು ಬಜೆಟ್ ಅಲ್ಲಿ ನೀವು ಬಜೆಟ್ ಅಲ್ಲಿ ಮಾತಾಡಿ. ನೀವು ಬಜೆಟ್ ಅಲ್ಲಿ ಮಾತಾಡಿ. ಇಲ್ಲ ಇಲ್ಲ ಕ್ವಶನ್ ಹಾಕ್ಲಿಕ್ಕಿಲ್ಲ ನಿಮ್ಗೆ ಕ್ವಶನ್ ಇಲ್ಲ. ಕ್ವಶನ್ ಮಾತಾಡಿ ಅವಕಾಶ ಇದೆ. ಅದೇ ರೀತಿ ಹೇಳೋದು ನಿಮ್ಮಂತವ್ರಿಗೆ ಅದೇ ರೀತಿ ಹೇಳೋದು. ಹಾಗಾಗಿ ಮಾತಾಡಿ. ಇಡೀ ಸದನ ಡಿಸ್ಟರ್ಬ್ ಮಾಡಿಕೊಂಡು ಸಭೆ ಹಾಳು ಮಾಡುವವರಿಗೆ ಇದಕ್ಕಿಂತ ಕೆಟ್ಟ ಶಬ್ದ ಹೇಳ್ತೇನೆ. ನಿಮ್ಮದು ತುಂಬ ಕೂತ್ಕೊಳ್ಳಿ.
ಹನ್ನೊಂದು ಗಂಟೆಗೆ ಏನ್ ಬೇಕಾದ್ರೂ ಉತ್ತರ ಮಾತಾಡ್ಬೇಡಿ. ಕೊಡ್ಲಿಕ್ಕೆ? ಐದು ಕ್ವಶನ್ ಎಷ್ಟು ಅಷ್ಟೇ ಮಾತಾಡ್ಬೇಕು. ಬೇಕಾದ್ರೂ ಉತ್ತರ ಮತ್ತೆ ಕೊಡ್ಬೋದಾ? ಅಲ್ಲಿ ಮತ್ತೆ ಏನ್ ಮಾತಾಡ್ಬೋದಾ? ಏನ್ ಮಾತಾಡ್ತಾ ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀವಿ. ಏನ್ ನೀವು ಯಾರು ಮಾತಾಡ್ತಾ ಮಾತಾಡಿ? ಇದ್ದೀವಿ? ಕೂತ್ಕೊಳ್ಳಿ, ಮಾತಾಡಿ. ಏನ್ ಮಾತಾಡಿದ್ವಿ? ಆಯ್ತು You said- ಏನ್ ಉತ್ತರ ಕೇಳಿದೀವಿ? ಸರ್ಕಾರ ಉತ್ತರ ಕೊಡಕ್ಕೆ ಆಗಲ್ಲ ಅಂತ ಹೇಳಿ. ಸರ್ಕಾರಕ್ಕೆ ಉತ್ತರ ಕೊಡುವಂತ ಎಲ್ಲಕ್ ಮಾತಾಡಿ ಯಾರು ನೋಡಿ ಎಷ್ಟು ವರ್ಷ? ಉತ್ತರ ಇಲ್ಲ. ಉತ್ತರ ಇಲ್ಲ. ಅವ್ರ ನ್ಯೂನತೆ. ಕೂತ್ಕೊಳ್ಳಿ ಕೊಡ್ರಿ ಗಣೇಶ್ ಮಾನ್ಯ ಅಧ್ಯಕ್ಷ ಮಾತಾಡ್ತಾ ಇದ್ದೀರಾ ಮಂತ್ರಿ ಅವರೇ ಯಾಕೆ ಮಂತ್ರಿ ಇದು ಬಜೆಟ್ ನಿಮ್ಮ ಉತ್ತರ ಪ್ರಕಾರ ಮಂತ್ರಿ ಅವರೇ ನಿಮ್ಮ ಉತ್ತರ ಪ್ರಕಾರ ಏನ್ ಹೇಳಿದ್ದೀರಾ? ಯಾಕೆ ನೀವು ನಿಮ್ಮ ಮಾತಾಡಿ ಉತ್ತರ ಪ್ರಕಾರ ಒಂದ್ ನಿಮಿಷ ಮಂತ್ರಿ ಅವರೇ ನಿಮ್ಮ ಹತ್ರ ಉತ್ತರ ಇಲ್ಲ ಸ್ವಾಮಿ, ನಾನು ಹೇಳ್ತೀನಿ. ಚಲೋ ಸ್ವಾಮಿ ಅವರೇ ನಿಮ್ಮ ಬಜೆಟ್ ಅಲೋಕೇಶನ್ ಪ್ರಕಾರ ನೀವು ಮಾತಾಡಿ ಅಭಯ ಪ್ರಸಾದ್ 24-25 ಮಾತಾಡಿ ಬಜೆಟ್ ಅಲೋಕೇಶನ್ ಮಾತಾಡಿ 28,000 ಬೆಲ್ಲ ಮಾತಾಡಿ. ನೆಕ್ಸ್ಟ್ ಕ್ವಶನ್ ಅಭಯ ಪ್ರಸಾದ್ ಬಜೆಟ್ ರಿಲೀಸ್ ಮಾಡಿರೋದು